ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 10ನೇ ಆಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ತರಗತಿಯಲ್ಲಿ ನೀವು ಮ್ಯಾಥ್ಸ್ನ 15 ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳನ್ನು, ಅಂದರೆ ಟೋಟಲ್ ಆಗಿ 20ಕ್ಕೆ 20 ಅಂಕಗಳನ್ನು ಯಾವ ರೀತಿ ಗಳಿಸಬೇಕು ಅನ್ನುವಂತಹ ಒಂದು ಸ್ಟ್ರಾಟಜಿಯನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ನೀವೆಲ್ಲರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಯಾರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಕ್ವಶನ್ ಹೇಳಿದ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ರಿ ಏನು ಹೇಳ್ತಾ ಇದೆ. 10 10 0 10 10ರ ಸರಾಸರಿ ಎಷ್ಟು ಅಂತ ಕೇಳ್ಯಾರ. ಸರಾಸರಿ ಹೆಂಗೆ ಕಂಡು ಹಿಡಿತೀರಿ? ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವೆ ಅದರಿಂದ ಭಾಗಿಸ್ತೀರಿ. 1 2 3 4 ಅಂದರೆ ಟೋಟಲ್ ಕೂಡಿಸಿದ್ರೆ ಎಷ್ಟು ಆಯ್ತಪ್ಪ? 40 ಆಯಿತು. ಎಷ್ಟು ಸಂಖ್ಯೆ ಅದಾವು? 1 2 3 4 5 ಸಂಖ್ಯೆ ಅದಾವ. ಹಾಗಾದರೆ 5ರಿಂದ ಭಾಗಿಸಿದ್ರೆ ಎಷ್ಟು ಬಂತಪ್ಪ? 5 1 5 5 8 40. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ 4 8 ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ಹಾಗಾದರೆ ಎರಡನೆಯ ಪ್ರಶ್ನೆಯನ್ನು ನೋಡ್ರಿ. 4 ಮತ್ತು 6ರ ಲಘುತ್ತಮ ಸಾಮಾನ್ಯ ಅಪವರ್ತೆ ಅಂದ್ರೆ ಲ ಕಂಡುಹಿಡಿಬೇಕು. ಹಾಗಾದರೆ 4 ಮತ್ತು 6ರ ಲ ಏನಾಗ್ತತಿ? ಈ 4 ಮತ್ತು 6ರಿಂದ ಭಾಗಿಸುವಂತಹ ಭಾಗ ಹೋಗುವಂತಹ ಸಣ್ಣ ಸಂಖ್ಯೆ ಯಾವುದಿರ್ತದ ಅದಾಗಿರ್ತದ. ಹೌದಾ? ಹಾಗಾದರೆ 4 ಇದನ್ನ ಭಾಗ ಹೊಡಿತೈತಿ, ಆದರೆ ಇದನ್ನ ಭಾಗ ಹೊಡೆಯಂಗಿಲ್ಲ. 6 ಇದನ್ನ ಭಾಗ ಹೊಡಿತೈತಿ, ಆದ್ರೆ ಇದನ್ನ ಭಾಗ ಹೊಡೆಯಂಗಿಲ್ಲ. ಹಾಗಾದ್ರೆ 12 ನೋಡ್ರಿ, 4ರಿಂದನೂ ಭಾಗ ಹೋಗ್ತದ, 6ರಿಂದನೂ ಭಾಗ ಹೋಗ್ತದ. ಹಾಗಾದ್ರೆ 12 ಏನಾಗಿತ್ತು? ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಸಿಂಪಲ್ ಆದಂತಹ ಸೊಲ್ಯೂಷನ್. ಇಲ್ಲಾಂದ್ರೆ ನೀವು ನಾರ್ಮಲಿ ಮಾಡ್ತೀರಿ, ಅದನ್ನು ಮಾಡಬಹುದು, ಬಟ್ ಅದು ಟೈಮ್ ವೇಸ್ಟ್ ಆಗ್ತದೆ. 2 2 4 2 3 6. ಹಾಗಾದ್ರೆ 2 3 6 6 2 12. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೊನೆಯಲ್ಲಿ ಎಲ್ಲ ಏನದಾವು? ಬೇರೆ ಬೇರೆ ಅದಾವೆ. ಹಾಗಾದರೆ ನಾವೇನು ಮಾಡಬೇಕಪ್ಪ? ಕೊನೆಯದನ್ನು ಮಾತ್ರ ಏನು ಮಾಡಬೇಕು? ಫೋಕಸ್ ಮಾಡಬೇಕು. ಹಾಗಾದರೆ ಕೊನೆಯ ಸಂಖ್ಯೆಯಲ್ಲಿ ಪ್ಲಸ್ ಅದ. 5 + 7 ಅಂತಂದ್ರೆ 12. 5 + 7 ಅಂದರೆ ಎಷ್ಟು? 12. 12ರೊಳಗೆ 6 ಕಳೆದ್ರೆ ಲಾಸ್ಟ್ ಏನು ಬರಬೇಕು? ಲಾಸ್ಟ್ 6 ಬರಬೇಕು. ಲಾಸ್ಟ್ 6 ಯಾವ ಆಪ್ಷನ್ ಒಳಗೈತಿ ನೋಡ್ರಿ? ಲಾಸ್ಟ್ 6 ಆಪ್ಷನ್ 2ರೊಳಗೈತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂಥ ಪ್ರಶ್ನೆ. ನಾವು ಪೂರ್ತಿ ಎಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ಹಾಗಾದ್ರೆ ಇದಂತೂ ನೋಡ್ರಿ, 4 ಮತ್ತು 5ರ ಲ ಕಂಡಿಡಿ ಅಂದಾರ. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಇದ್ದು ಅಂತಂದ್ರೆ, ಅವಿಭಾಜ್ಯ ಸಂಖ್ಯೆಗಳು ಇದ್ದು ಅಂತಂದ್ರೆ ಅವತ್ರ ಲ ಏನಾಗಿರ್ತೈತೆ? ಅವು ಎರಡದರ ಗುಣಾಕಾರ ಆಗಿರ್ತದೆ. ಹಾಗಾದ್ರೆ 5 × 4 ಅಂದ್ರೆ ಎಷ್ಟು ಬಂತಪ್ಪ? 20 ಬಂತು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 20 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 45% ಅದರ ಕನಿಷ್ಠ ರೂಪದಲ್ಲಿ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ. ಹಾಗಾದ್ರೆ 45 ಹೆಂಗೆ ಬರೀತೀರಪ್ಪ? 45% ಅಂದ್ರೆ ಭಾಗಿಸು 100. ಓಕೆ. ಹಾಗಾದ್ರೆ ಕಡ್ತಾ ಹೊಡ್ರಿ, ಎಷ್ಟು ಬರ್ತದೆ ನೋಡ್ರಿ. 5 9 45, 5 20 100. ಹಾಗಾದರೆ 9/20 ಯಾವ ಆಪ್ಷನ್ ಕಾಣಿಸ್ತೈತಿ? ಇದು ಕೂಡ ಆಪ್ಷನ್ 2 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. x ಅನುಪಾತ y = 2:3 ಆದರೆ y ಅನುಪಾತ x ನ ಬೆಲೆ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಏನು ಮಾಡ್ಬೇಕು? ಇಲ್ಲಿ x y ಇದ್ದದ್ದು y x ಕೇಳ್ಯಾರ ಅಂದ್ರೆ ಏನು ಮಾಡ್ತೀರಿ? ಇದನ್ನ ಉಲ್ಟಾ ಮಾಡಿ ಬರಿತೀರಿ. 3:2 ಬರಿತೀರಿ. ಹಾಗಾದ್ರೆ 3:2 ಯಾವ ಆಪ್ಷನ್ ಕಾಣಿಸ್ತೈತೆ ನೋಡ್ರಿ? ಆಪ್ಷನ್ 1 ಕಾಣಿಸ್ತೈತಿ. ಇದೇ ಕರೆಕ್ಟ್ ಆದಂತಹ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಸಾಲ್ವ್ ಮಾಡ್ರಿ. ವಾರ್ಷಿಕ 10% ಸರಳ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ 2,000 ರೂಪಾಯಿ 200 ರೂಪಾಯಿ ಬಡ್ಡಿ ಕೊಡ್ತದ? ನೋಡ್ರಿ, ಒಂದು ವರ್ಷಕ್ಕೆ 10% ಅಂದ್ರೆ 2,000 ರೂಪಾಯಿಗೆ ಎಷ್ಟು ರೂಪಾಯಿ ಬಡ್ಡಿ ಬಂದಂಗಾತು? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಅದ ಏನಾಗಿರ್ತೈತಿ? 10% ಆಗಿರ್ತದೆ. ಹಾಗಾದ್ರೆ 10% ಅಂದ್ರೆ 200. ನಮಗೆ ಎಷ್ಟು ಬಡ್ಡಿ ಬರಬೇಕಾಗೈತಿ? 200 ರೂಪಾಯಿ ಬಡ್ಡಿ ಬರಬೇಕಾಗೈತಿ. ಹಾಗಾದ್ರೆ ಒಂದೇ ವರ್ಷಕ್ಕೆ 10% ಅಂತಂದ್ರೆ
ಹಾಗಾದರೆ 200 ರೂಪಾಯಿ ಬಡ್ಡಿ ಬಂತು. ಇದೇ ಇದರ ಉತ್ತರ ಆಗಿತ್ತು. ವಿತೌಟ್ ಪೆನ್ ನಾವು ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಹೆಂಗಂದ್ರೆ ಒಂದು ವರ್ಷಕ್ಕೆ 10%, ಹಾಗಾದರೆ 2000 ರೂಪಾಯಿದು 10% ಅಂದರೆ ಎಷ್ಟು? 200 ರೂಪಾಯಿ. ಒಂದು ವರ್ಷಕ್ಕೆ 200 ರೂಪಾಯಿ ಬಂದತ್ತಂದ್ರೆ ನಮಗೆ 200 ರೂಪಾಯಿನ ಬಡ್ಡಿ ಬೇಕು. ಅದಕ್ಕೋಸ್ಕರ 200 ಕರೆಕ್ಟ್ ಆದಂಥ ಉತ್ತರ ಆಗಿತ್ತು 1 ವರ್ಷ. ಇಲ್ಲ ನಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇನ್ನೊಂದು ರೀತಿಯ ಸೂತ್ರ ಅದ, ಸೂತ್ರದ ಮುಖಾಂತರ ಮಾಡ್ಬೋದು. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು 2000 ರೂಪಾಯಿ, ಟೈಮ್ ಗೊತ್ತಿಲ್ಲ ಟಿ ಅಂತ ಬರ್ದಿ, ಬಡ್ಡಿ ದರ 10% ಡಿವೈಡೆಡ್ ಬೈ 100. ಬಡ್ಡಿ ಎಷ್ಟು ಬಂದೈತಿ? 200 ರೂಪಾಯಿ ಬರೆದ್ಬಿಟ್ಟು, ರೈಟ್. ಹಾಗಾದರೆ 10 ಇಂದ 10 ಹೋತು, 10 ಇಂದ 10 ಹೋತು. ಹಾಗಾದರೆ ಇಲ್ಲಿ ಏನು ಉಳಿತು? 200 ಒಂದಲೇ ಹೋತು. ಹಾಗಾದರೆ ಟೈಮ್ ಎಷ್ಟು ಬಂತಪ್ಪ? 1 ಬಂತು. ಇದು ಇದರ ಉತ್ತರ ಆಗಿತ್ತು. ಬಟ್ ಓರಲಿ ಮಾಡುವಂಥ ಪ್ರಶ್ನೆ ಇರುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಈ ಪಾಯಿಂಟ್ ನೋಡ್ರಿ, ಏನೈತಿ? ಭಾಳ ಈಸಿ ಕ್ವಶನ್. ಏನು ಕೊಟ್ಟಿದ್ದಾರೆ ನೋಡ್ರಿ. 5 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಗೆ ಏನೆಂದು ಕರೆಯಲಾಗುತ್ತದೆ? 5 ಬಾಹುಗಳು ಅಂತಂದ್ರೆ ನಾವು ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತೀವಿ? ಪಂಚಭುಜಾಕೃತಿ. ಏನು? ಪಂಚಭುಜಾಕೃತಿ ಅಂತ ಹೇಳ್ತೀವಿ. ಓಕೆ, ರೈಟ್. ಹಾಗಾದರೆ ಪಂಚಭುಜಾಕೃತಿ ಯಾವುದು? ಪೆಂಟಾಗಾನ್. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 5 ಸಂಖ್ಯೆಗಳ ಸರಾಸರಿ 12. ಈ ಪೈಕಿ 4 ಸಂಖ್ಯೆಗಳ ಮೊತ್ತ 50. 5ನೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ ನೋಡ್ರಿ, ಸರಾಸರಿ ಅಂತಂದ್ರೆ ಏನು? ಒಬ್ಬೊಬ್ರದ್ದು ಅಂತ. ಒಬ್ಬೊಬ್ರದ್ದು 12 ಐತಿ. ಹಾಗಾದರೆ 5 ಮಂದಿದು ಟೋಟಲ್ ಎಷ್ಟಾಯ್ತಪ್ಪ? 12 ಇಂಟು 5 ಅಂತಂದ್ರೆ ಟೋಟಲ್ ಎಷ್ಟಾಯ್ತು? 60 ಆಯ್ತು. ಹಾಗಾದರೆ ಟೋಟಲ್ 5 ಮಂದಿದು ಎಷ್ಟೈತದು? 60. ಅದ್ರೊಳಗೆ 4 ಮಂದಿದು ಕೊಟ್ಟರವರು 50 ಅಂತೇಳಿ. ಹಾಗಾದ್ರೆ ಈ 5 ಮಂದಿ ಒಳಗೆ ಈ 4 ಮಂದಿದು ತೆಗೆದ್ರೆ ನಮಗೆ ಇನ್ನೊಬ್ಬಂದು ಸಿಗುತ್ತೈತೆ, ಹೌದಲ್ಲ? ಹಾಗಾದರೆ ಈ 4 ಮಂದಿದು ಎಷ್ಟೈತಿ? 50 ಐತಿ. 50 ತೆಗೆದು ಬಿಡನು. ಹಾಗಾದರೆ ಎಷ್ಟು ಉಳಿತಪ್ಪ? 10 ಉಳಿತು. ಇದು ಯಾರ್ದಾಗಿರ್ತದ? ಇನ್ನು ಯಾವುದು ಒಂದು ಸಂಖ್ಯೆ ಉಳಿದಿರ್ತದಲ್ಲ ಅದರ ಬೆಲೆ ಆಗಿರ್ತದ. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು? 10. 5 ಮಂದಿದು ಟೋಟಲ್ ಎಷ್ಟು? 60. ಅದರೊಳಗೆ 4 ಮಂದಿ ತೆಗೆದು ಹೋಗಿದ್ರೆ ಉಳಿದದ್ದು ಯಾರ್ದು? ಒಬ್ಬಂದು ಉಳಿದಿರ್ತದ. ಅದೇ ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವಶನ್ ಬಂತು ನೋಡ್ರಿ, ಸಾಲ್ವ್ ಮಾಡ್ರಿ. ಏನು ಕೊಟ್ಟಾರ ನೋಡ್ರಿ? 5/4 ಪ್ಲಸ್ 2/3. ಈ ರೀತಿ ಕೊಟ್ಟಾಗ ಏನು ಮಾಡ್ತೀರಿ? ಇದನ್ನು ಇದಕ್ಕೆ ಗುಣಿಸ್ತೀರಿ, ಇದನ್ನು ಇದಕ್ಕೆ ಗುಣಿಸ್ತೀರಿ, ಛೇದ 2 ಗುಣಿಸ್ಬಿಡ್ತೀರಿ. ಮುಗಿದ ಹೋದ ಕ್ವಶನ್. 3 5 15 ಪ್ಲಸ್ 4 2 8 ಡಿವೈಡೆಡ್ ಬೈ 4 3 12 ಮುಗೀತು. 15 ಪ್ಲಸ್ 8 ಅಂತಂದ್ರೆ ಎಷ್ಟಪ್ಪ? 23/12. ಯಾವುದು ಆಪ್ಷನ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅನಿತಾ ತನ್ನ ಮಾಸಿಕ ಆದಾಯದ 10% ಅನ್ನು NGOಗೆ ದೇಣಿಗೆ ನೀಡುತ್ತಾಳೆ. ಓಕೆ, ಅವಳ ಮಾಸಿಕ ಆದಾಯ 25,000 ರೂಪಾಯಿ. ಅವಳು ತಿಂಗಳಿಗೆ NGOಗೆ ಎಷ್ಟು ಹಣ ನೀಡ್ತಾಳೆ? ನೋಡ್ರಿ, ಬಹಳ ಸಿಂಪಲ್ ಕ್ವಶನ್. 10%, ಆಕಿ ಇನ್ಕಮ್ 25,000 ರೂಪಾಯಿ ಐತಿ. 10% ದಾನ ಕೊಡ್ತಾಳೆ ಅಂದ್ರೆ 10% ಅಂದ್ರೆ ಏನಪ್ಪ? ಒಂದು ಸ್ಥಾನ ಬಲಗಡೆಯಿಂದ ಪಾಯಿಂಟ್ ಕೊಡೋದು. ಹಾಗಾದರೆ 2,500 ರೂಪಾಯಿಗಳನ್ನು ಆಕಿ ಏನು ಮಾಡ್ತಾಳೋ? ದಾನವನ್ನು ಕೊಡ್ತಾಳ. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಂಗಾದ್ರೆ ಆಪ್ಷನ್ 2 ವಿತೌಟ್ ಪೆನ್ ಸಾಲ್ವ್ ಮಾಡ್ಬೋದು. ಇಲ್ಲ ನೀವು ಸಾಲ್ವ್ ಮಾಡತ್ತೀರಿ ಅಂತಂದ್ರೆ 25,000 ರೂಪಾಯಿದಾಗ 10% ನಾವು ಕಂಡು ಹಿಡಿಬೇಕಾಗೈತಿ. ಹಾಗಾದರೆ 0 ಇಂದ 0 ಹೋದರೆ ಎಷ್ಟು ಬಂತಪ್ಪ? 2,500 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ಮುಂದಿನ ಪ್ರಶ್ನೆ ನೋಡಿ. ಒಬ್ಬ ಹುಡುಗನ ವಯಸ್ಸು 7 ವರ್ಷ. ಅವನ ತಂದೆಯ ವಯಸ್ಸು 35 ವರ್ಷಗಳಾಗಿದ್ದರೆ ಹುಡುಗ ಮತ್ತು ತಂದೆಯ ವಯಸ್ಸಿನ ಅನುಪಾತ ಕಂಡಿಡ್ರಿ. ಅವನ ಹುಡುಗಂದು ಎಷ್ಟೈತಿ? 7 ವರ್ಷ ಇರುವಂಥದ್ದು. ಅವನ ತಂದೆಯದು ಎಷ್ಟೈತಿ? 35 ವರ್ಷ ಇರುವಂಥದ್ದು. ಹಾಗಾದರೆ ಅನುಪಾತ ಯಾವ ರೀತಿ ತೆಗಿತೀರಿ? ಕಡ್ತಾ ಹೊಡಿತೀರಿ. 7 1 7, 7 5 30. ಹಾಗಾದರೆ 1:5 ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತೆ ನಮಗೆ? ಆಪ್ಷನ್ 1 ಒಳಗೆ ಕಾಣಿಸ್ತೈತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಆನ್ಸರ್ ಏನದ ನೋಡ್ರಿ. ಒಬ್ಬ ವ್ಯಕ್ತಿಯು 50 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ 5 ದಿನಗಳಲ್ಲಿ ಅವನು ಕೆಲಸದ ಡ್ಯಾಶ್ ಭಾಗವನ್ನು ಪೂರ್ಣಗೊಳಿಸ್ತಾನೆ. ಹಾಗಾದರೆ ಅವನು ಟೋಟಲ್ ಕೆಲಸ ಎಷ್ಟು ಮಾಡಬೇಕಾಗಿತ್ತು? 50. ಟೋಟಲ್ ಯಾವಾಗಲೂ ಎಲ್ಲಿ ಬರೀತೀರಿ? ಕೆಳಗೆ.
ಇಲ್ಲಿ ಅವು ಮಾಡಿದ ಕೆಲಸ ಕೇಳ್ಯಾರೋ ಏನು ಮಾಡಬೇಕು ಆಗಿದ್ದು ಕೇಳ್ಯಾರೋ. ಓಕೆ, ಇಲ್ಲಿ ಏನು ಕೇಳ್ಯಾರೋ ಅವನು ಮಾಡಿದ ಎಷ್ಟು ಪೂರ್ಣಗೊಳಿಸಿದಾನ ಅಂತ ಕೇಳ್ಯಾರ. ಹಾಗಾದ್ರೆ ಮಾಡಿದ ಕೆಲಸ ಎಷ್ಟು ಅಂತ. ಹಾಗಾದ್ರೆ ಎಷ್ಟು ದಿವಸ ಕೆಲಸ ಮಾಡ್ಯಾನ? 50 ದಿವಸನಾಗವ 5 ದಿವಸ ಕೆಲಸ ಮಾಡ್ಯಾನ, ಮುಗದ ಹೋತ್. 5 ಒಂದ್ಲೆ 5 ಹತ್ಲೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 1/10 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಥಿಂಕ್ ಮಾಡಿ. ಒಂದು ಸಂಖ್ಯೆಯ 6ರಷ್ಟು 72 ಆಗಿದೆ, ಆ ಸಂಖ್ಯೆಯನ್ನು ಕಂಡಿಡಿರಿ. ಒಂದು ಸಂಖ್ಯೆಯ 6ರಷ್ಟು ಎಷ್ಟು ಅಂತ ಹೇಳ್ತಾರ ಅವರು? 72. ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಪಟ್ಟು ಇರ್ತೈತಿ? 1 ಇರ್ತೈತಿ. ಇದ್ರ 6 ಪಟ್ಟು ಅಂದ್ರೆ 72, 1 ಪಟ್ಟು ಅಂದ್ರೆ ಎಷ್ಟು? 6 ಒಂದ್ಲೆ 6, 6 ಒಂದ್ಲೆ 6, 6 ಎರಡ್ಲೆ 12. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 12 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂದ್ರೆ ಇನ್ನೊಂದು ರೀತಿ ಬರಿಬಹುದು. ಹಾಗಾದ್ರೆ ಒಂದು ಸಂಖ್ಯೆ ಅನ್ಕೋತೀರಿ ಎಕ್ಸ್, ಅದರದ 6 ಪಟ್ಟು ಅಂದ್ರೆ 6x ಎಷ್ಟೈತೆ ಅಂತ ಹೇಳ್ತಾರೆ ಅವರು? 72. ಹಾಗಾದ್ರೆ ಎಕ್ಸ್ ಅಂದ್ರೆ ಎಷ್ಟು? 6 ಒಂದ್ಲೆ 6 ಎರಡ್ಲೆ. ಹಿಂಗೆ ಮಾಡಿದ್ರು ಒಂದೇ, ಆ ರೀತಿ ಮಾಡಿದ್ರು ಒಂದೇ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸದ ಅದನ್ನ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. 13 ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ಚೌಕದ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಚೌಕದ ಸುತ್ತಳತೆ ಹೆಂಗೆ ಕಂಡುಹಿಡಿತೀರಿ? 4 ಗುಣಿಸು ಬಾಹು ಈ ಸೂತ್ರವನ್ನು ಬಳಸಿ ಕಂಡುಹಿಡಿತೀರಿ. ಹಾಗಾದ್ರೆ 4 ಗುಣಿಸು ಬಾಹು ಎಷ್ಟೈತಿ? 13. 13 4ಲೆ 52. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 3 52 ಸೆಂಟಿಮೀಟರ್ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನಿಮ್ಗೆ ಗೊತ್ತಿತ್ತು ಅಂದ್ರೆ 13 4ಲೆ 52 ಹಾರ್ಡ್ಲಿ 2 ಸೆಕೆಂಡ್ ಒಳಗೆ ಈ ಕ್ವಶನನ್ನು ಮುಗಿಸಬಹುದು. ರೈಟ್. ಹಾಗಾದರೆ ನಿಮಗೆ ಈ ಒಂದು 15 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವ ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ಪ್ರಶ್ನೆಗಳು ರೀಸನಿಂಗ್ ಪ್ರಶ್ನೆಗಳಾಗಿರ್ತವೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ ಇನ್ನೇನದ ರೀಸನಿಂಗ್ ಪ್ರಶ್ನೆಗಳು. ಇವನ್ನೂ ಕೂಡ ನೀವು 5ಕ್ಕೆ 5 ಸರಿಯಾಗಿ ಹಾಕ್ಬೋದು. ಓಕೆ, ಸಿಂಪಲ್ ಕ್ವಶನ್ ನೋಡ್ರಿ. ಏನು ಕೊಟ್ಟಾರ? ನೀಡಿರುವ ಪದಗಳನ್ನು ಇಂಗ್ಲಿಷ್ ನಿಘಂಟಿನ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ಯಾರ. ಡಿಕ್ಷನರಿ ಒಳಗೆ ಯಾವ್ದು ಇರ್ತದೆ? ಫಸ್ಟ್ ABCD ಈ ರೀತಿ ಬರ್ತದೆ. ಹೌದಾ? ಹಾಗಾದ್ರೆ ಎಫ್ ಅಂತಂದ್ರೆ ಏನು? 6, ಬಿ ಅಂದ್ರೆ 2ನೇ ನಂಬರ್, ಜಿ ಅಂದ್ರೆ 7ನೇ ನಂಬರ್, ಸಿ ಅಂದ್ರೆ 3ನೇ ನಂಬರ್. ಹಾಗಾದ್ರೆ ಸಣ್ಣದು ಯಾವುದು? 2 4 1 3. 2 4 1 3. ಯಾವ ಆಪ್ಷನ್ ಕಾಣಿಸ್ತದೆ ನೋಡ್ರಿ? 2 4 1 3. ಯಾವುದು? ಆಪ್ಷನ್ 3 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಉತ್ತರಕ್ಕೆ ಮುಖ ಮಾಡಿರುವ 29 ವಿದ್ಯಾರ್ಥಿಗಳ ಸಾಲಿನಲ್ಲಿ ಅಣೆಯ ಬಲ ತುದಿಯಿಂದ 16ನೆಯ ಸ್ಥಾನದಲ್ಲಿದ್ದಾಳೆ. ಎಡ ತುದಿಯಿಂದ ಅವಳ ಸ್ಥಾನ ಎಷ್ಟು? ಬಹಳ ಈಸಿ ಕ್ವಶನ್, ಓರಲ್ ಆಗಿ ಮಾಡ್ಕೋಬೋದು ಈ ಕ್ವಶನ್. ಎಡ ತುದಿಯಿಂದ ಒಂದು ಐತಿ, ಆಮೇಲೆ ಬಲ ತುದಿಯಿಂದ ಒಂದು ರ್ಯಾಂಕ್ ಐತಿ. ಓಕೆ, ರೈಟ್. ಹಾಗಾದ್ರೆ ಆಕಿ ಬಲ ತುದಿಯಿಂದ ಎಷ್ಟನೇ ರ್ಯಾಂಕ್ ಅದಳು? 16ನೇ ರ್ಯಾಂಕ್. ಟೋಟಲ್ 29 ಜನ ಅದಾರು. ನಮಗೆ ರ್ಯಾಂಕ್ ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ವಿದ್ಯಾರ್ಥಿಗಳಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಏನು ಮಾಡ್ರಿ? ಒಂದು ಹೆಚ್ಚಿಗೆ ಮಾಡ್ರಿ. 29ಇಂದ ಏನಾಯ್ತದೋ 30 ಆಯ್ತು. ಗೊತ್ತಲ್ಲ? ಹಾಗಾದ್ರೆ ವಿದ್ಯಾರ್ಥಿಗಳಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಒಂದು ಹೆಚ್ಚಿಗೆ ಮಾಡ್ರಿ. ರ್ಯಾಂಕಿಂದ ರ್ಯಾಂಕಿಂದ ವಿದ್ಯಾರ್ಥಿಗೆ ಬರ್ಬೇಕಂದ್ರೆ ಏನು ಮಾಡ್ರಿ? ಒಂದನ್ನು ಕಡಿಮೆ ಮಾಡ್ರಿ. ಓಕೆ, ರೈಟ್. ಹಾಗಾದ್ರೆ ಈಗ ನಮ್ಗೆ ಏನು ಬೇಕಾಗೈತಿ? ರ್ಯಾಂಕ್ ಬೇಕಾಗೈತಿ. ರ್ಯಾಂಕ್ ಬೇಕಾಗೈತಿ ಅಂದ್ರೆ ಏನು ಮಾಡೋಣ? ವಿದ್ಯಾರ್ಥಿಗಳಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಒಂದು ಹೆಚ್ಚಿಗೆ ಆಯ್ತು. ಟೋಟಲ್ 30 ಇತ್ತು, ಅದ್ರಾಗ 16 ಕಳೆದ್ರೆ ಎಷ್ಟು ಬಂತಪ್ಪ? 14 ಬಂತು. ಅದು ಎಡಗಡೆಯಿಂದ ಇರುವಂತಹ ರ್ಯಾಂಕ್ ಆಗಿತ್ತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಹಾಗಾದ್ರೆ ಆಪ್ಷನ್ 1 14 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಬೇಗನೆ ಆನ್ಸರನ್ನು ಹೇಳಿ. ನೋಡ್ರಿ ಏನದ? ವಾಯ್ ಅಂದ್ರೆ ಎಷ್ಟಪ್ಪ? 25. ವಾಯ್ ಅಂದ್ರೆ ಎಷ್ಟು? 25. ರೈಟ್. ಡಬ್ಲ್ಯೂ ಅಂದ್ರೆ 23. ವಿ ಅಂತಂದ್ರೆ 21. ವಿ ಅಂತ UV 22. ಟಿ ಅಂದ್ರೆ 20. ಎಸ್ ಅಂದ್ರೆ 19. ಹಾಗಾದ್ರೆ ಮುಂದೇನು ಬರ್ತದೆ ನೋಡ್ರಿ? ಇಲ್ಲಿಂದ ಇಲ್ಲಿಗೆ 2 ಕಡಿಮೆ ಆಗ್ಯದ, ಇಲ್ಲಿ 1 ಕಡಿಮೆ ಆಗ್ಯದ, ಇಲ್ಲಿ 2 ಕಡಿಮೆ ಆಗ್ಯದ, ಇಲ್ಲಿ 1 ಕಡಿಮೆ ಆಗ್ಯದ. ಹಾಗಾದ್ರೆ ಇನ್ನು ಎಷ್ಟು ಕಡಿಮೆ ಆಗಬೇಕು? 2 ಕಡಿಮೆ ಆಗಬೇಕು. 19ರಾಗ 2 ಕಳೆದ್ರೆ 17. 17 ಅಂತಂದ್ರೆ ಏನು ಬರ್ತದಪ್ಪ? ಕ್ಯೂ ಬರ್ತದ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು? ಆಪ್ಷನ್ 1 ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ.
RACEಯನ್ನು 6, 2, 3, 5 ಅಂತ ಕೂರಿಸ್ಯಾರ. CAVEಯನ್ನು 3, 2, 8, 5 ಅಂತ ಕೂರಿಸ್ಯಾರ. ಹಾಗಾದರೆ ವಿ ಅಂದ್ರೆ ಏನು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಆರ್ ಜಾಗದಾಗ ಏನೈತಿ, ಆರ್ ಐತಿ, ಹೌದಲ್ಲ? ಆರ್ ಜಾಗದಾಗ ಏನೈತಿ, ಆರ್ ಐತಿ. ಎ ಜಾಗದಾಗ ಏನೈತಿ, 2 ಐತಿ. ಹಾಗಾದ್ರೆ ಇಲ್ಲೂ ನೋಡ್ರಿ ಎ ಜಾಗದಾಗ ಏನೈತಿ, 2 ಐತಿ. ಎ ಜಾಗದಾಗ ಏನೈತಿ, 2. ಹಾಗಾದ್ರೆ ಸಿ ಜಾಗದಾಗ ನೋಡ್ರಿ 3 ಐತಿ. ಹಾಗಾದ್ರೆ ಇಲ್ಲೂ ಸಿ ಜಾಗದಾಗ ಏನೈತಿ ನೋಡ್ರಿ, 3 ಐತಿ. ಓಕೆ. ಈ ಜಾಗದಾಗ ನೋಡ್ರಿ, ಈ ಜಾಗದಾಗ ಏನೈತಿ, 5 ಐತಿ. ಹಾಗಾದ್ರೆ ಇಲ್ಲೂ ಈ ಜಾಗದಾಗ ಏನೈತಿ, 5 ಐತಿ. ಹಾಗಾದ್ರೆ ವಿ ಇಲ್ಲಿ ಸಿ ಬೆಲೆ 3 ಆತು, ಎ ಬೆಲೆ 2 ಆತು, ಇ ಬೆಲೆ 5 ಆತು. ಹಾಗಾದ್ರೆ ವಿ ಬೆಲೆ ಏನಿರ್ತದಪ್ಪ, 8 ಇರ್ತದ. ಇದೇ ಸರಿಯಾದ ಉತ್ತರ ಆಗಿತ್ತು. ನಾವು ಆರಾಮಾಗಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲೇನು ಕೊಟ್ರ, ಸಿ ಸರಣಿಯಲ್ಲಿ ಎಷ್ಟು 7ಗಳಿವೆ? ಏನು ಕಂಡುಹಿಡಿಬೇಕು, 7 ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ ಎಲ್ಲರೂ 7 ಕಂಡು ಬರತ್ತನ, 1 ಕಾಣ್ತು, ಅದನ್ನು ಬಿಟ್ಟರೆ ಯಾವುದು 7 ಇಲ್ಲೇ ಇಲ್ಲ. ಹಾಗಾದರೆ ಎಷ್ಟು 7 ಅದಾವಿಲ್ಲಿ, 1, 7 ಇರುವಂಥದ್ದು. ಓಕೆ, ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಅದನ್ನು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.